ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಧ್ರುವರಿಯಾನ. ನಾನು ವರಲಕ್ಷ್ಮಿ ದಯಾನಂದ್. ಫ್ರೆಂಡ್ಸ್, ಇದು ಎಲ್ಲರೂ ಗೊತ್ತು, ಗೌರಿ ಹಬ್ಬ ಅಂದಮೇಲೆ ತವ್ರ ಮನೆಗೆ ಎಲ್ಲರೂ ಹೋಗಿ ಬಾಗಿನ ತೊಗೊಬರುವಂಥ ಪ್ರತೀತಿ. ಹಾಗೆಯೇ ನಾವು ಕೂಡ ಇದು ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಮಂಗಳೂರಿಂದ ಬೆಂಗಳೂರಿಗೆ ಹೊರಟಿದ್ವಿ. ಇಲ್ಲಿ ನಾನು ಯಾವುದೇ ಥರ ವೀಡಿಯೋ ಎಲ್ಲ ಬೈಟ್ ತೊಗೊಂಡಿಲ್ಲ. ಅದಕ್ಕೆ ಅಪ್ಪ ಮಗ ಕೂತಿರೋಂಥ ಒಂದು ಫೋಟೋನ ಅಷ್ಟೇ ಕ್ಲಿಕ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಅದೇನು ಹಿಂದಿನ ದಿನ ಹೋಗೋಕ್ಕೆ ಇನ್ನೊಂದು ದಿನ ನನಗೆ ಸಿಕ್ಕಾಪಟ್ಟೆ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು. ಆ್ಯಂಡ್ ಟ್ರೈನಲ್ಲಿ ಹೋಗ್ತಾ ರಾತ್ರಿ ಫುಲ್ಲು ಚಳಿ ಜ್ವರ ಬಂದುಬಿಟ್ಟು ಸಿಕ್ಕಾಪಟ್ಟೆ ನರಳು ಬಿಟ್ಟಿದ್ದೀನಿ. ಸೊ ಮಾರ್ನಿಂಗ್ ನನ್ನ ಮಗನಿಗೆ ಅರ್ಥ ಆಯಿತು ಅನಿಸುತ್ತೆ. ಹಂಗಾಗಿ ಅವನು ಅವ್ರ ಅಪ್ಪನ ಜೊತೆ ಕಾಲ ಕಳೆದ. ಇನ್ನು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಒಂದು 2 ಡೇಸ್ ಫುಲ್ಲು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಿ ಒಂದೆರಡು ಗ್ಲೂಕೋಸು ಎಲ್ಲ ಆಯಿತು. ಅದಾದ ನಂತರ ಹಬ್ಬದ ಹಿಂದಿನ ದಿವಸನೋ ಅಥವಾ ಹಬ್ಬದ ದಿನ ಬೆಳಗ್ಗೆ ಅನಿಸುತ್ತೆ ಇದು ಸಂಜೆ ಅಂದರೆ ಹಬ್ಬದ ಹಿಂದಿನ ದಿನ ಅನಿಸುತ್ತೆ. ಸೊ ಅವತ್ತು ನಾನು, ಅಣ್ಣ, ಧ್ರುವ ಮತ್ತು ಪಾಪು ಎಲ್ಲ ಹೋಗಿ ಮಾಮೂಲಿ ಬಟ್ಟೆ ತೆಗಿತಾರೆ ಅಲ್ವಾ ತಾಯಿ ಮನೆಯಿಂದ, ಹಾಗೇ ಬಟ್ಟೆನ ತೊಗೊಂಡು ಅಪ್ಪ ಮಗನಿಗೆ. ಆಮೇಲೆ ನನಗೆ ಮಾಮೂಲಿ ಮಾರನೇ ದಿನಕ್ಕೆ ಸ್ವಲ್ಪ ಆರಾಮ ಅನ್ನಿಸ್ತು. ಸೊ ಹಬ್ಬದ ದಿವಸ ಫೋಟೋ ವಿಡಿಯೋ ಶೂಟ್ ಎಲ್ಲ ಮಾಡ್ಕೊಂಡ್ವಿ. ಆ್ಯಂಡ್ ಸಂಜೆ ಅರ್ಶಿನ ಕುಂಕುಮಕ್ಕೆ ಅಂತ ನಮ್ಮ ಪಕ್ಕದ ಮನೆ ಆಂಟಿ ಕರೆದಿದ್ರು. ಅಲ್ಲಿಗೆ ಹೋದಾಗ ಈ ನನ್ನ ಮಗ ಅಲ್ಲಿದ್ದಿದ್ದು ಏರೋಪ್ಲೇನ್ ಎತ್ಕೊಬಂದು ಈ ಥರ ಕೊಡ್ದೇ ಹಿಡ್ಕೊಂಡು ಕೂತಿದ್ದ. ಅಲ್ಲಿ ಅವ್ರ ಮನೆ ತರೋವರೆಗೂ ಬಿಡಲೇ ಇಲ್ಲ. ಕಡೆಗೂ ಅದು ತಂದು ಯಾಮಾರಿಸಿ ಅದು ವಾಪಸ್ ಕೊಟ್ಟು ಕಳಿಸಿದ್ದಾಯಿತು. ಅದನ್ನ ಇಟ್ಕೊಂಡು ಎಷ್ಟು ಡ್ರಾಮಾ ಮಾಡ್ತಿದ್ದಾನೆ ನೋಡಿ. ಫೋಟೋ ತೆಗಿಯೇ ಮಗಿಂದು ತೆಗಿಯ ಪ್ಲೇಟು ಅಲ್ಲಿ ಮಮ್ಮ ನೋಡು ತೆಗಿ ನೋಡ್ತದೆ ಮಮ್ಮ ನೋಡು ಹೆಂಗ್ ಮಾಡ್ತಾಳೆ ಮಮ್ಮ ಕರಿ ಆ್ಯಂಡ್ ಮಾಮೂಲಿ ಗೊತ್ತಲ್ಲ, ಗಣೇಶ ಕೂರಿಸಿದ್ಮೇಲೆ ಸಂಜೆ ಅವತ್ತು ವಿಸರ್ಜನೆ ಸುಮಾರು ಜನ ಮಾಡ್ತಿರ್ತಾರೆ. ಹಾಗೇ ಏರಿಯಾದೊಂದು ಮಾಡ್ತಾಯಿದ್ರು. ಸೊ ತುಂಬ ದೊಡ್ಡದಾಗಿ ಜೋರಾಗೇ ಮಾಡಿದರು ಅನಿಸುತ್ತೆ ಅವರು. ಫುಲ್ಲು ಎಲ್ಲ ರೋಡಿಗೂ ಒಂದು ರೌಂಡ್ ಬಂದಿದ್ದರು. ಅದನ್ನು ಇಲ್ಲಿ ನಿಂತ್ಕೊಂಡು ಧ್ರುವ ಮತ್ತು ಪಾಪು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ರು. ನನ್ನ ಮಗ ಅಂತೂ ಅಣ್ಣಮ್ಮನ ಬೀಟ್ ಬಂದರೆ ಸಾಕು ಸ್ಟೆಪ್ ಆಗ್ತಿರ್ತಾನೆ. ಇದು ನೋಡಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ಇವ್ನ ಕತೆನ. ಅಡುಗೆ ಮನೆಗೆ ಬಂದು ರಾಗಿ ಹಿಟ್ಟು ಬೀಸ್ಕೊಂಡು ಬಂದಿದ್ರೆ ಅದನ್ನೆಲ್ಲ ಸ್ನೋ ಅಂದ್ಕೊಂಡು ಅದನ್ನೆಲ್ಲ ಚೆಲ್ಲಾಡ್ಕೊಂಡು ಹೆಂಗೆ ಆಟ ಆಡ್ತಾ ಇದ್ದಾನೆ ಅಂತ ಒಂಥರ ಮಜಾ ಮಾಡ್ತಿದ್ದೆ ಸಿಕ್ಕಾಪಟ್ಟೆ. ಅವ್ನಿಗೇನು ಮಾಡ್ತಾ ಇದ್ದೀನಿ ಗೊತ್ತಿಲ್ಲ, ಒಟ್ಟು ಅದ್ರಲ್ಲಿ ಆಟ ಆಡ್ತಾ ಇದ್ದ. ಮುಖ ಮುಸುಡಿ ಎಲ್ಲ ವೈಟಾಗಿ ಮಾಡಿಕೊಂಡು ಅದೇನಪ್ಪ ಈ ಮರಳು ಹಿಟ್ಟು ಈ ಥರದ್ದೆಲ್ಲ ಸಿಕ್ಬಿಟ್ರೆ ಹಂಗೆ ಆಟ ಆಡ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಎಷ್ಟು ಬೇಡ ಅಥವಾ ತಡೆದ್ರೂ ಸುಮ್ಮನಿರಲ್ಲ. ಓಯ್ ಮರಿ ಯಥಾರ್ಥ ಫ್ರೆಂಡ್ಸ್, ಯಾರೆಲ್ಲ ನನ್ನ ಕಮ್ಯುನಿಟಿ ಪೋಸ್ಟ್ ನೋಡಿದ್ರು ಎಲ್ರಿಗೂ ಗೊತ್ತಿರುತ್ತೆ, ನಾನು ಶಾಂತಮ್ಮ ಆಂಟಿ ಅಂತ ನಮ್ಮ ಏರಿಯಾದಲ್ಲಿರೋರು. ಆ್ಯಂಡ್ ನಮ್ಮ ಫ್ಯಾಮಿಲಿಗೂ ತುಂಬ ಹತ್ತಿರವಾಗಿ ಬೇಕಾಗಿರುವಂಥವ್ರು. ಅವರು ಸ್ವಲ್ಪ ದಿನಗಳ ಹಿಂದಷ್ಟೇ ದೈವಾಧೀನರಾದರು. ಅವ್ರದ್ದು ಒಂದು ಕಾರ್ಯ ಇತ್ತು 11 ದಿನದ್ದು. ಸೊ ಅದಕ್ಕೆ ಮಧ್ಯಾಹ್ನ ನಾನು ನಮ್ಮ ಅಣ್ಣ ಹೋಗಿದ್ವಿ. ಆ ಟೈಮಲ್ಲಿ ನಾನು ಈ ವಿಡಿಯೋ ಮಾಡಿಕೊಂಡೆ. ಅವ್ರನ್ನ ತುಂಬ ಮಿಸ್ ಮಾಡ್ಕೋತಿದ್ದೀನಿ. ದೇವರು ಅವ್ರಿಗೆ ಶಾಂತಿ ಕೊಡಲಿ ಅಂತ ಈ ಮುಖೇನ ನಾನು ಕೇಳ್ಕೊತೀನಿ. ನೋಡಿ, ನಾನು ಆಗಲೇ ಹೇಳಿದ್ನಲ್ಲ, ಅಣ್ಣಮ್ಮನ ಬೀಟ್ ಬಂದರೆ ಸಾಕು ಹಿಂಗೆ ಸ್ಟೆಪ್ ಆಗ್ತಿರ್ತಾರೆ ನನ್ನ ಮಗ. ನೋಡೋಕ್ಕೆ ಸಿಕ್ಕಾಪಟ್ಟೆ ಮಜಾ. ಅದೊಂದು ತುಣುಕು ಸಿಕ್ತು ನನಗೆ ಸಂಜೆ ಮತ್ತೆ ನಿಮಗೆ ತೋರ್ಸೋಕ್ಕೆ. ಅದಕ್ಕೆ ಈ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ನಾನು, ನಮ್ಮ ಅಣ್ಣ, ನನ್ನ ತಮ್ಮ, ಪಾಪು ಎಲ್ಲರೂ ಕೂಡ ನಮ್ಮ ಅಕ್ಕ ಮನೆಗೆ ಹೋಗಿದ್ವಿ. ಅಲ್ಲಿ ತೊಗೊಂಡಿರೋವಂಥ ವಿಡಿಯೋ ಇದು. ಹೋಲ್ ಡೇ ಕಂಪ್ಲೀಟಾಗಿ ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಸಂಜೆ ನಮ್ಮ ಅಕ್ಕನ ಮಕ್ಕಳಿಬ್ರು ಸ್ಕೂಲಿಂದ ಬಂದಮೇಲಂತೂ ನನ್ನ ಮಗ ತುಂಬ ಚೆನ್ನಾಗಿ ಆಟ ಆಡ್ತಿದ್ದ. ಒಂಥರ ಒಳ್ಳೊಳ್ಳೆ ಮೂಮೆಂಟ್ಸ್ನ ನನಗೆ ಅವ್ನಿಗೆ ಯಾವಾಗ ಸಿಗುತ್ತೋ ಅವಾಗೆಲ್ಲ ಕೊಡಬೇಕು ಅಂತ ನಂಗೆ ಅನಿಸುತ್ತೆ. ಸೊ ಇದು ಕೂಡ ಒಂದು ಗೋಲ್ಡನ್ ಮೂಮೆಂಟು ಅವನಿಗೆ. ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ ಇವೆಲ್ಲ. ಯಾಕಂದರೆ ಸಣ್ಣ ವಯಸ್ಸಲ್ಲಿ ಮಕ್ಕಳ ಆಟನೇ ಚೆಂದ ಅಲ್ವಾ. ಇದೆಲ್ಲ ನೋಡ್ತಿದ್ರೆ ನಮಗೆ ನಮ್ಮ ಬಾಲ್ಯ ನೆನಪಾಗುತ್ತೆ. ನಾವೇ ಹೆಂಗೆಲ್ಲ ಆಟ ಆಡ್ಕೊಂಡಿರ್ತಿದ್ವಿ ಗುಂಪಲ್ಲಿ, ಒಟ್ಟು
ಒಟ್ಟೊಟ್ಟಿಗೆ ಬೆಳೆದಿದ್ದು ಹೆಂಗಿತ್ತು ಅನ್ನೋದು. ಸೊ ಇಲ್ಲೂ ಹಂಗೆ ಮಕ್ಕಳು ತುಂಬ ಚೆನ್ನಾಗಿ ಆಟ ಆಡ್ತಿದ್ರು. ಹಾಗೆ ನಮ್ಮ ಖುಷ್ ಕೂಡ ನಮ್ಮ ಅಕ್ಕನ ದೊಡ್ಡ ಮಗ ತುಂಬ ಚೆನ್ನಾಗಿ ಜೆಂಟಲಾಗಿ ಮಕ್ಕಳ ಹತ್ರ ಹೇಗೆ ಬಿಹೇವ್ ಮಾಡಬೇಕು ಹಾಗೆ ಬಿಹೇವ್ ಮಾಡಿ ಜಸ್ಟ್ ಒಂದು 2 ನಿಮಿಷದ ಒಳಗಡೆನೆ ನನ್ನ ಮಗನ್ನ ಚೆನ್ನಾಗಿ ಹತ್ರಕ್ಕೆ ಸೇರಿಸ್ಕೊಂಡ. ಎಲ್ಲರಿಗೂ ಗೊತ್ತು ಯೂಶ್ವಲಿ ಅವನ್ನ ಹತ್ತಿರದಿಂದ ನೋಡಿರೋರಿಗೆ ಅಷ್ಟು ಈಸಿಯಾಗಿ ಅವ್ನು ಯಾರ ಹತ್ರನೂ ಹೋಗಲ್ಲ. ಆದರೆ ಖುಷ್ ಒಂದು 2 ನಿಮಿಷ ಕೂಡ ತೊಗೊಳ್ಳಿಲ್ಲ. ಅಷ್ಟು ಬೇಗ ಅವನಿಗೆ ಹೊಂದ್ಕೊಂಡು ತುಂಬ ಕ್ಲೋಸ್ ಆಗಿ ಇಬ್ಬರು ಫುಲ್ ಒಳ್ಳೆ ಹಳೇ ಫ್ರೆಂಡ್ಸ್ ಥರ ಬಿಹೇವ್ ಮಾಡ್ತಿದ್ರು. ನೋಡೋಕ್ಕೆ ಮಜಾ ಇರ್ತಿತ್ತು. ಆ್ಯಂಡ್ ಫ್ರೆಂಡ್ಸ್ ನಾನು ಅಲ್ಲಿ ಹೋಗಿದ್ದ ದಿನ ಕೂಡ ನಮ್ಮ ಭಾವ ಅವ್ರದ್ದು ಕರಾಟೆ ಕ್ಲಾಸ್ದು ಒಂದು ಕ್ಲಾಸ್ ಟೂರ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಯಾರಾದರೂ ಹೆಬ್ಬಾಳದ ಸುತ್ತಮುತ್ತ ನಿಮ್ಮ ಮಕ್ಕಳಿಗೆ ಒಂದೊಳ್ಳೆ ಕರಾಟೆ ಅಭ್ಯಾಸ ಮಾಡಿಸ್ಬೇಕು ಅಂತವ್ರು ಇರೋದಾದರೆ ಖಂಡಿತ ಯೋಚನೆ ಮಾಡದೆ ನೀವು ಆ ಒಂದು ಕ್ಲಾಸಿಗೆ ಸೇರಿಸ್ಬೋದು. ನೆಕ್ಸ್ಟ್ ವೀಡಿಯೋ ಒಂದು ಕ್ಲಾಸಿನ ಟೂರನ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ನೋಡಿ. ಆ್ಯಂಡ್ ದಿ ಬೆಸ್ಟ್ ಕ್ಲಾಸ್ ಅಂತ ಹೇಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಸಾಕಷ್ಟು ಚಾಂಪಿಯನ್ಶಿಪ್ನ ಪಡ್ಕೊಂಡಿರೋವಂಥ ಒಂದು ಕ್ಲಾಸ್ ಆಗಿರುತ್ತೆ. ಆ್ಯಂಡ್ ಅಲ್ಲಿ ಕಲ್ತಿರೋ ಮಕ್ಕಳು ಕೂಡ ತುಂಬ ಒಳ್ಳೊಳ್ಳೆ ಸ್ಥಾನಮಾನಕ್ಕೆ ಹೋಗಿದ್ದಾರೆ. ಅಟ್ ಪ್ರೆಸೆಂಟ್ ನನ್ನ ಅಕ್ಕನ ಮಕ್ಕಳು ಕೂಡ ತುಂಬ ಒಳ್ಳೆ ಗ್ರೋತನ್ನು ಪಡ್ಕೊಂಡಿರೋವಂಥದ್ದು. ಮಕ್ಕಳಿಗೆ ಏಕಾಗ್ರತೆಯೂ ತುಂಬ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ಸೊ ಮಕ್ಕಳಿಗೆ ಒಂದು ಡಿಫೆನ್ಸ್ ಅನ್ನೋದು ಯಾವತ್ತೂ ಇರಬೇಕಾಗತ್ತೆ. ಸೊ ಅದು ಬಹಳ ಮುಖ್ಯ. ಆ್ಯಂಡ್ ಯಾರಿಗಾದರೂ ಸೇರಿಸ್ಬೇಕು ಅಂತಿದ್ರೆ ಖಂಡಿತ ನೀವು ಮುಂಬರುವಂತಹ ಒಂದು ಕ್ಲಾಸ್ ಟೂರ್ ನೋಡಿ. ಅದರಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ ಎಲ್ಲ ಕೊಟ್ಟಿರ್ತೀನಿ, ಅಡ್ರೆಸ್ ಆ್ಯಂಡ್ ಕಾಂಟ್ಯಾಕ್ಟ್ ಡೀಟೇಲ್ ಎಲ್ಲ ಯಾರಾದರೂ ಕೂಡ ಚೆಕ್ ಮಾಡ್ಕೋಬೋದು. ನೋಡಿ ಅವರಿಬ್ಬರದ್ದು ಜೊತೆಯಾಟ ನೋಡ್ತಾ ಇದ್ರೇ ಒಂಥರ ಖುಷಿ ಸಿಗುತ್ತೆ. ನಮ್ಮ ಖುಷ್ ಇವಾಗ ಎಲ್ಲರಿಗಿಂತ ದೊಡ್ಡ ಅಣ್ಣ. ಸೊ ಇವನು ಸದ್ಯಕ್ಕೆ ನನ್ನ ಮಗನೇ ಕಡೆಯವನು. ಆ್ಯಂಡ್ ನಮ್ಮ ಸಿಂಧು ಪಾಪು ಕೂಡ ಒಂದು 6 ಮಂತ್ ಡಿಫ್ರೆನ್ಸು. ಒಂದೊಳ್ಳೆ ಬಾಂಡ್ ಅಲ್ವಾ ನೋಡೋದಕ್ಕೆ. ಒಂದು ದೊಡ್ಡ ಅಣ್ಣ ಚಿಕ್ಕವನ್ನ ಪ್ರೊಟೆಕ್ಟ್ ಮಾಡ್ತಿರೋ ಥರ ಆ್ಯಂಡ್ ಕೇರ್ ಮಾಡೋ ಥರ ಹಾಗೆ ಇತ್ತು ಕೂಡ ನೋಡೋದಕ್ಕೆ. ತುಂಬಾ ಚೆನ್ನಾಗಿತ್ತು ಆ ಕ್ಷಣಗಳು ಮಾತ್ರ. ಸೊ ಹೀಗೆ ಇಡೀ ದಿನ ನಾವು ಅಕ್ಕನ ಮನೆಯಲ್ಲಿ ಅಲ್ಲಿ ಕಳೆದ್ವಿ. ಸಂಜೆ ಮೇಲೆ ಊಟ ಗೀಟ ಎಲ್ಲ ಮಾಡಿಕೊಂಡು ಹೊರಟ್ವಿ. ನಮ್ಮ ಅಕ್ಕ ಅಣ್ಣಂದ್ರಿಗೆ ರಾಖಿ ಕಟ್ಟಿದ್ರು. ಆ್ಯಂಡ್ ತುಂಬ ಮಾತಾಡಿದ್ವಿ, ಒಂದೊಳ್ಳೆಯ ಸಮಯವನ್ನು ಕಳೆದ್ವಿ. ಆಮೇಲೆ ಒಳ್ಳೆ ಊಟ ಮಾಡಿದರು, ಅಡುಗೆ ಮಾಡಿದರು. ಊಟ ಮಾಡಿಕೊಂಡು ಸಂಜೆಗೆ ಹೊರಟ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮಕ್ಕಳು ಈ ಆಟನ ಎಷ್ಟು ನೋಡ್ತಿದ್ರು ಕೂಡ ಸಮಾಧಾನ ಆಗಲ್ಲ, ಅಷ್ಟು ಚೆನ್ನಾಗಿ ಅನ್ನಿಸ್ತಿರುತ್ತೆ.
ಸೊ ಇದರೊಂದಿಗೆ ನಾನು ಈ ವಿಡಿಯೋನ ಕೊನೆ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಅದು ಕೂಡ 3 ದಿನದ ಮಿಕ್ಸ್ಚರ್ ಆಫ್ ಬಂಡಲ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸಣ್ಣ ಸಣ್ಣ ತುಣುಕಾಗಿದ್ದರೂ ಒಂದೊಳ್ಳೆ ವಿಡಿಯೋನ ಕಟ್ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತಾ, ಮುಂದಿನ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ನಿಮ್ಮ ಯಾವುದೇ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ, ಮುಂದಿನ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ. ಕನ್ನಡಿಗರಾದ ನಾವು ಕನ್ನಡವನ್ನು ಹೆಚ್ಚು ಹೆಚ್ಚು ಪ್ರೀತಿಸೋಣ ಅಂತ ಹೇಳ್ತಾ ನಮಸ್ಕಾರ.